Hello friends and families, once again welcome back to MS Kitchen. So ಇವತ್ತು ನೋಡ್ತಿರುವಂತ ಡಿಶ್ ಬೇಕರಿಯಲ್ಲಿ ಅಂಗಡಿಯಲ್ಲೆಲ್ಲ ಸಿಗಬಹುದು, ಬಟ್ ಇಲ್ಲಿ ಮನೆಯಲ್ಲೇ ಟ್ರೈ ಮಾಡೋಣ. ಸೊ ಟೀ ಮತ್ತೆ ಕಾಫಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಮನೆಯಲ್ಲೇ ಹೇಗೆ ಬನ್ ಮಾಡೋದು ಅಂತ ನೋಡೋಣ. ಇವಾಗ ಬನ್ ಹೇಗೆ ಮಾಡೋದು ನೋಡೋಣ ಬನ್ನಿ. 25 ml ಹಾಲನ್ನ ತಗೊಂಡಿದ್ದೀನಿ. ಸೊ ಹಾಲು ಬಂದು ಜಾಸ್ತಿ ಬಿಸಿ ಇರಬಾರ್ದು, ಬೆಚ್ಚಗೆ ಇರಬೇಕು. ನೆಕ್ಸ್ಟ್ 1.5 ಸ್ಪೂನ್ ಡ್ರೈ ಈಸ್ಟ್ ನ ತಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಶುಗರ್ ತಗೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇವಾಗ 15 to 20 ಮಿನಿಟ್ಸ್ ಕ್ಲೋಸ್ ಮಾಡಿಡೋಣ. ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಬಿಕಾಸ್ ಈಸ್ಟ್ ಆಕ್ಟಿವೇಟ್ ಆಗಬೇಕು. ಇವಾಗ ನೋಡಿ ಈಸ್ಟ್ ಚೆನ್ನಾಗಿ ಆಕ್ಟಿವೇಟ್ ಆಗಿದೆ 15 to 20 ಮಿನಿಟ್ಸ್ ಬಿಟ್ಟಿದ ತಕ್ಷಣನೇ. ಸೊ ನೆಕ್ಸ್ಟ್ ಒಂದು ಬೌಲಲ್ಲಿ 1 ಕಪ್ ಅಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ನಾನು 1 ಟೇಬಲ್ ಸ್ಪೂನ್ ಮಿಲ್ಕ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಸೊ ಮಿಲ್ಕ್ ಪೌಡರ್ ನಿಮ್ಮ ಇಷ್ಟ, ಸೇರಿಸ್ಕೊಳ್ಳೋದು 1 ಟೇಬಲ್ ಸ್ಪೂನು ಬಟರ್ನ ಆ್ಯಡ್ ಮಾಡ್ಕೊಂಡು, ಬಟರ್ನ ತಗೊಂಡಿದ್ದೀನಿ, ಬಟ್ ನೀವು ತುಪ್ಪನೂ ಆ್ಯಡ್ ಮಾಡ್ಕೋಬೋದು, ಎಣ್ಣೆನೂ ಸೇರಿಸ್ಕೊಬೋದು. ಇವಾಗ ನಾವಿಲ್ಲಿ ಆಲ್ರೆಡಿ ರೆಡಿ ಮಾಡಿರೋ ಮೈದಾ ಮತ್ತು ಬಟರು ಮತ್ತು ಮಿಲ್ಕ್ ಪೌಡರ್ ಆ್ಯಡ್ ಮಾಡಿರೋ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ಇದ್ರ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ನೀರು ಆ್ಯಡ್ ಮಾಡ್ಕೊಬಾರ್ದು, ಇದ್ರ ಜೊತೆನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ನೋಡಿ ಇವಾಗ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಸೊ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು ಬನ್ನಿಗೆ. ಸೊ ಇವಾಗ ಮೈದಾ ಎಲ್ಲ ಚೆನ್ನಾಗಿ, ಈಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ. ಸೊ ಇದು 1 hour ವೆಯ್ಟ್ ಮಾಡೋಣ. ಕ್ಲೋಸ್ ಮಾಡ್ತಾ ಇದ್ದೀವಿ. ಸೊ ಇವಾಗ ನೀವು ನೋಡ್ಬೋದು ಈಸ್ಟ್ ಚೆನ್ನಾಗಿ ಆಕ್ಟಿವೇಟ್ ಆಗಿದೆ ನೋಡಿ. ಸೊ ಇವಾಗ ಇದನ್ನ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡಿ ಹಿಟ್ಟನ್ನ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೋದು. ಇವಾಗ ಡೋ ಸಾಫ್ಟಾಗಿ ಬಂದಿದೆ. ಇವಾಗ ರೌಂಡ್ ಮಾಡ್ಕೊಳ್ಳೋಣ. ಸೊ ಇವಾಗ ಚಿಕ್ಕ ಚಿಕ್ಕ ಪೀಸಸ್ಸಾಗಿ ಕಟ್ ಮಾಡ್ಕೊಳ್ಳೋಣ. ಇವಾಗ ಈ ಥರ ಚೆನ್ನಾಗಿ ಫೋಲ್ಡ್ ಮಾಡ್ಕೊಬೇಕು. ಫೋಲ್ಡ್ ಮಾಡಿಕೊಂಡು ರೌಂಡ್ ಶೇಪ್ ಮಾಡಬೇಕು. ಇವಾಗ ನಾನು ಇಡ್ಲಿ ಟ್ರೇ ತಗೊಂಡಿದ್ದೀನಿ. ಸೊ ಈಗ ನಾನು ತುಪ್ಪ ಇಲ್ಲಾಂದರೆ ಎಣ್ಣೆನ ಸ್ವಲ್ಪ ಇಲ್ಲಿ ಆ್ಯಡ್ ಮಾಡ್ಕೊಬೋದು. ಇವಾಗ ಇದನ್ನ ಪ್ಲೇಸ್ ಮಾಡಬೇಕು. ಇವಾಗ ಇದೊಂದು 10 ಮಿನಿಟ್ಸು ಹಿಂಗೆ ಮುಚ್ಚಿಡೋಣ. ಸೊ ಇವಾಗ ನೋಡಿ 10 ನಿಮಿಷ ಆಲ್ರೆಡಿ ನಾವು ಇಲ್ಲಿ ಕ್ಲೋಸ್ ಮಾಡಿಟ್ಟಿರೋದು ಚೆನ್ನಾಗಿ ಈ ಥರ ಆಗಿದೆ. ಬನ್ನ ಹೀಟ್ ಮಾಡೋಕ್ಕೆ ನಾನು ಕುಕ್ಕರ್ ತಗೊಂಡಿದ್ದೀನಿ. ಸೊ ಇದರಲ್ಲಿ ಕಲ್ಲುಪ್ಪ ಹಾಕಿ ಕೂಡ ಸ್ವಲ್ಪ ನಾನು ಹೀಟ್ ಮಾಡ್ಕೊತಾ ಇದ್ದೀನಿ. ನೀವು ಓವನಲ್ಲಿ ಕೂಡ ಇವಾಗ ಬನ್ನ ಹೀಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ಒಂದು 20 ಮಿನಿಟ್ಸ್ ಇಡೋಣ. ಒಂದು 20 ಮಿನಿಟ್ಸ್ ಕುಕ್ ಆಗಿ ಫೈನಲಿ ನೋಡಿ ನಾವು ರೆಡಿ ಮಾಡಿರೋ ಬನ್ ರೆಡಿ ಆಗಿದೆ ನೋಡಿ. ಮೇಲ್ಗಡೆ ಎಲ್ಲ ಗೋಲ್ಡನ್ ಬ್ರೌನ್ ಥರ. ಸೊ ನೋಡಿ ಫೈನಲಿ ರೆಡಿ ಮಾಡಿರೋ ಬನ್ ರೆಡಿ ಆಗಿದೆ. ಇಲ್ಲಿ ಇವಾಗ ಟ್ರೈ ಮಾಡೋಣ. ನೋಡಿ ಆಚೆಲ್ಲ ಬ್ರೌನ್ ಆಗಿದೆ. ಸೊ ಇವಾಗ ನೋಡಿ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ, ಸಾಫ್ಟ್ ಆಗಿದೆ ನೋಡಿ ಬನ್. ಸೊ ಫೈನಲಿ ಟೇಸ್ಟಿ ಆಗಿರೋಂಥ ಬನ್ ರೆಡಿ ಆಗಿದೆ. ಡೆಫಿನೆಟ್ಲಿ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ. ಸೊ ಕಾಫಿ, ಟೀ ಇಲ್ಲ ಮಕ್ಕಳಿಗೆ ಜಾಮ್ ಜೊತೆ ಬಟರ್ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಸೊ ರೆಸಿಪಿ ಹೇಗಿತ್ತು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.